ಅಶ್ವಿನಿ, ನೀನು ಮನ್ಸಾರ ಪ್ರೀತಿಸ್ತಿದ್ದೀರಿ ಎಂಬ ಒಂದು ವಿಷಯನ ನಂಗೆ ತಿಳಿಸ್ತೆ. ನಿನ್ನ ಪ್ರೇಯಸಿಯನ್ನ ನನಗೆ ದಾರಿ ಎರೆದು ಕೊಟ್ಟ ನಿನಗೆ ತ್ಯಾಗಿ ಅನ್ಬೇಕು. ಆದ್ರೆ ಅಶ್ವಿನಿಯ ಕೈ ಹಿಡಿದು ಅಶ್ವಿನಿಯನ್ನ ನಾನು ಸುಖವಾಗಿಡ್ಲಿಲ್ಲ. ಅವಳಿಗೆ ಮೋಸ ಮಾಡಿದ ಮಹಾಪಾಪಿ ನಾನು, ಮಹಾಪಾಪಿ. ಯಾಕೆ ಮಾತಾಡ್ತಾ ಇದೀಯ? ಏನೋ ಆಗಿದೆ ನಿನಗೆ? ನನ್ಗೇನಾಗಿದೆ ಅಂತ ನಿನಗೆ ಚೆನ್ನಾಗ್ ಗೊತ್ತು. ಎಲ್ಲ ವಿಷಯನ ಕಿವಿಯಲ್ಲಿ ಕೇಳಿ ತಿಳ್ಕೊಂಡೆ. ನಾನ್ ಬದುಕಿರೋದು ಇನ್ನು ಕೆಲವು ದಿನಗಳು ಮಾತ್ರ. ಚಂದ್ರು, ನಿನ್ಗೇನು ಆಗಲ್ಲ ಕಣೋ. ನಿನ್ಗೆ ಆಪರೇಷನ್ ಮಾಡಿಸಿದ್ರೆ ಗುಣವಾಗ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಪ್ರತಿಯೊಬ್ಬ ಡಾಕ್ಟರ್ ಕೂಡ ರೋಗಿ ಗುಣವಾಗ್ತಾನೆ ಅಂತಾನೆ ಹೇಳೋದು, ಸಾಯ್ತಾರೆ ಅಂತ ಹೇಳ್ತಾರ. ಆದ್ರೆ ಮನುಷ್ಯ ಸಾಯೋದಕ್ಕಿಂತ ಮುಂಚೆ ಒಂದು ಪುಣ್ಯದ ಕಾರ್ಯ ಮಾಡಿ ಸತ್ರೆ ಅವನ ಆತ್ಮಕ್ಕೆ ಶಾಂತಿ. ಅದಕ್ಕೆ ನನ್ನ ಪ್ರಾಣ ಸ್ನೇಹಿತನಾದ ನೀನು ನಂದೊಂದು ಮಾತನ್ನ ನಡೆಸ್ಕೊಡ್ತೀನಿ ಅಂತ ಮಾತು ಕೊಡು. ಆಗ್ಲಿ ಕಣೋ, ನಿನ್ ಮಾತನ್ನ ನಾನು ಖಂಡಿತ ನಡೆಸ್ಕೊಡ್ತೀನಿ. ಗಾಡ್ ಪ್ರಾಮಿಸ್. ಅದೇನ್ ಹೇಳಿ ಚಂದ್ರು? ಬಂಧನ ಇರುವೆ ಬಂಧನ, ಪವಿತ್ರವಾದ ಬಂಧನ, ಸ್ನೇಹದ ಬಂಧನ, ಇದು ಸ್ನೇಹದ ಬಂಧನ. ರವಿ, ನಾನು ಕಾಯಿಲೆ ಗುಣವಾಗದೆ ಸತ್ತೋದ್ರೆ ಅಶ್ವಿನ ಸಿಂಧೂರವನ್ನು ಅಳಿಸಲು ಅವಕಾಶ ಕೊಡದೆ ನೀನು ಅವಳಿಗೆ ಬಾಳ್ಕೊಡ್ಬೇಕು. ಚಂದ್ರು, ನನ್ನಿಂದ ಸಾಧ್ಯವಿಲ್ಲ. ಏನ್ ಹೇಳ್ತಾ ಇದೀಯ? ನಿನ್ನ ಹೆಂಡತಿಯಾದ ಅಶ್ವಿನಿಗೆ ನಾನ್ ಬಾಳ್ಕೊಡೋದ? ನೆವರ್. ನನ್ನಿಂದ ಸಾಧ್ಯವಿಲ್ಲ. ಸಾಧ್ಯವಿಲ್ಲ ಅಂತ ಹೇಳ್ಬೇಡ. ನೀನು ಅವಳು ಮನ್ಸಾರ ಪ್ರೀತಿಸಿದ ಪ್ರೇಮಿಗಳು ನೀವಿಬ್ರು ಒಂದಾಗಿ ಸುಖವಾಗಿ ಬಾಳಿದ್ರೆ ಮಾತ್ರ ಈ ಚಂದ್ರನ ಆತ್ಮಕ್ಕೆ ಶಾಂತಿ. ಈ ಮಾತನ್ನ ನೀನು ನೆರವೇರಿಸಲೇಬೇಕು. ಅದೇ ಈ ಸ್ನೇಹಿತರಿಗೆ ಕೊಡುವ ಸ್ನೇಹದ ಕಾಣಿಕೆ. ಸ್ನೇಹವ ಇಲ್ಲ ಪ್ರೇಮ, ಒಲವ ಇಲ್ಲ ಗೆಳೆತನವೋ. ಎಂತ ಧರ್ಮ ಸಂಕೋಹನೆಯಲ್ಲಿ ಬಂಧಿಸ್ಬಿಟ್ಟ. ಅಶ್ವಿನಿಯನ್ನು ನಾನ್ ಮದುವೆಯಾಗಿ ಅವಳ ಕೊರಳ ಮಾಂಗಲ್ಯ ಉಳಿಸಿದೆ. ಏನ್ ಮಾಡ್ಲಿ? ಯಾವ ದಾರಿನೂ ಕಾಣ್ತಾ ಇಲ್ವೇ? ಹೌದು, ಅಶ್ವಿನಿ ವಿಧವೆ ಆಗ್ಬಾರ್ದು. ಅವಳು ಮುತ್ತೈದೆಯಾಗೆ ಬಾಳ್ಬೇಕು. ಹೇ ಭಗವಂತ, ನನಗೆ ನೀನೇ ದಾರಿ ತೋರಿಸ್ಬೇಕಪ್ಪ. ಈ ಜಗವೊಂದು ನ್ಯಾಯ